ಯಾರನ್ನು ಹುಡುಕ್ತಿದ್ಯಾ? ಅಪ್ಪಯ್ಯನ್ನ. ಆಗಲೇ ಇಲ್ಲೇ ಇದ್ದ. ಪ್ರಸಾದ ಕೊಟ್ಟೆ, ಒಳಗೆ ಬಾ ಅಂತ ಹೇಳಿ ನಾನು ಹೋದೆ. ಅವನು ಬರಲೇ ಇಲ್ಲ. ಇದು ಕನಸೋ ನನಸೋ ತಿಳಿತಿಲ್ಲ. ಕನಸಲ್ಲ, ನಿಜಾನೇ. ನೀನು ನೋಡಿದ್ದು ನಿಮ್ಮ ಅಪ್ಪಯ್ಯನ್ನೇ. ಯಾಕೆ ಹೊರಟೋದ ನನ್ನ ಬಿಟ್ಟು? ಎಷ್ಟೊಂದು ದಿನ ಆಗಿತ್ತು ಅವನನ್ನು ನೋಡಿ. ಇಲ್ಲೇ ಇರಿಸ್ಕೊಳ್ಳೋಣ ಅಂತಿದ್ದೆ. ಯಾಕೆ ನನ್ನ ಅಪ್ಪಯ್ಯನನ್ನು ಬಿಟ್ಟು ಹೋದ? ಅವರಿಲ್ಲಿದ್ದರೆ ಇನ್ನೂ ದುಃಖ ಪಡ್ತೀಯ ನೀನು. ಅದಕ್ಕೆ ನಾನೇ ಅವರನ್ನು ವಾಪಸ್ ಕಳಿಸ್ದೆ. ಯಾಕೆ? ನಾನೇ ಇಲ್ಲಿ ಎಲ್ರಿಗೂ ಹೇಳಿ ಒಪ್ಪಿಸ್ತಿದ್ದೆ ಅಪ್ಪಯ್ಯ ಇಲ್ಲಿರೋದಕ್ಕೆ. ಇಲ್ಲಿರೋರು ಒಪ್ಬೋದು, ಆದರೆ ನಿಮ್ಮ ಅಪ್ಪಯ್ಯನ ಮನಸ್ಸು ಸಂಕುಚಿತವಾಗುತ್ತೆ. ಮೊದಲಿಂದಲೂ ಕೀಳರಿಮೆಯಿಂದ ಬೆಳೆದವರಿಗೆ ಸಾತ್ವಿಕವಾಗಿರೋ ಕಡೆ ಹೊಂದ್ಕೊಳ್ಳೋದು ಕಷ್ಟ. ಆಗ ಅವ್ರ ಮನಸ್ಸು ತುಂಬ ಕುಗ್ಗೋಗುತ್ತೆ. ಅದನ್ನ ನೋಡಿ ನಿನಗೆ ತುಂಬ ಬೇಜಾರಾಗುತ್ತೆ. ಅಂದರೆ ಏನು ಹೇಳ್ತಿದ್ದೀರಾ ನೀವು? ನಿಮ್ಮ ಅಪ್ಪಯ್ಯನ್ನ ಎಲ್ಲರೂ ಒಪ್ಕೊಂಡು ಒಳಗೆ ಕರೆದ್ರು ನಿಮ್ಮ ಅಪ್ಪಯ್ಯಂಗೆ ಒಳಗೆ ಬರೋದಕ್ಕೆ ಇಷ್ಟ ಆಗೋದಿಲ್ಲ. ಜಗಲಿ ಮೇಲೆ ವಾಸ ಮಾಡ್ತಾನೆ. ಅವರೆಲ್ಲ ಅವನಿಗೆ ಒಳ್ಳೆ ಊಟ ಕೊಟ್ಟರು ತಂಗಳನ್ನೇ ಕೇಳ್ತಾನೆ. ಹುಟ್ಟಿದಾಗಿಂದ ಇಂಥವಕ್ಕೆ ಒಗ್ಗೋಗಿರೋ ಬದುಕು ಒಂದೇ ಸಾರ್ತಿ ಹೆಚ್ಚು ಸಿಕ್ಕಿದ್ರೂ ಸ್ವೀಕರಿಸೋದಕ್ಕೆ ಮನಸ್ಸು ಒಪ್ಪೋದಿಲ್ಲ. ಇದನ್ನೆಲ್ಲ ನೋಡಿ ನಿಮ್ಮಪ್ಪಯ್ಯನ್ನ ಬದಲಾಯಿಸೋದಕ್ಕೆ ಆಗೋದಿಲ್ಲ ಅಂತ ನೀನು ಕೊರಗ್ತ್ಯ. ಅದಕ್ಕೆ ನಾನು ವಾಪಸ್ ಕಳಿಸ್ದೆ. ಸ್ವತಂತ್ರ ಹಕ್ಕಿ ಅದು, ಹಾರ್ಕೊಂಡಿರ್ಲಿ, ಇಲ್ಲಿ ತಂದು ಕೂಡ ಹಾಕ್ಬೇಡ. ಆಹಾ, ನನ್ನ ಜಾಜಿ ಮಲ್ಲಿಗೆ, ನೀನು ಪೂಜೆ ಮಾಡ್ತಾ ಇದ್ರೆ ಎಷ್ಟು ಸುಂದರವಾಗಿ ಕಾಣ್ತೀಯ ಗೊತ್ತಾ? ಸಾಕ್ಷಾತ್ ಅಮ್ಮನವ್ರ ಥರನೇ ಕಾಣ್ತೀಯ. ಅಂದ್ರೆ ಜಾಜಿ ನಿನ್ನ ಕಣ್ಣಿಗೆ ಅಮ್ಮನವರು. ಹೌದು, ಅರಿಶಿಣ ಕುಂಕುಮದ ಅಲಂಕಾರ ಮಾಡಿದ್ರೆ ಬಣ್ಣದ ರಾಣಿ, ಹೂವಿನ ಅಲಂಕಾರ ಮಾಡಿದ್ರೆ ಪರಿಮಳ ಸುಂದರಿ, ಇನ್ನು ಬೆಣ್ಣೆ ಅಲಂಕಾರ ಮಾಡಿದ್ರೆ ಸಾಕ್ಷಾತ್ ರತಿದೇವಿ. ನಾನೇ ಮನ್ಮಥನಾಗಿ ಕಬ್ಬಿನ ಜಲ್ಲೆ ಬಿಲ್ಲು ಬಾಣ ಹಿಡ್ಕೊಂಡು ಪ್ರೇಮ ಕಾವ್ಯದ ಲೋಕಕ್ಕೆ ಹೊರಟು ಬಿಡೋಣ ಅನಿಸ್ತಾ ಇತ್ತು. ಅಮ್ಮನವ್ರಂದ್ರೆ ಎಲ್ರಿಗೂ ತಾಯಿ ಇದ್ದ ಹಾಗೆ. ತಾಯಿನ ಮದುವೆ ಆಗ್ತೀನಿ ಅಂತ ಆಸೆ ಪಡೋದು ತಪ್ಪಲ್ವಾ? ನಾನು ಜಾಜಿಯ ಅಮ್ಮನವ್ರ ಥರ ಕಾಣ್ತಾಳೆ ಎಂದಿದ್ದು, ಅವಳೇ ಅಮ್ಮನವರು ಅನ್ಲಿಲ್ಲ. ಅಮ್ಮನವರು ನನಗೆ ಅವತ್ತು ತಾಯಿನೇ, ಇವತ್ತು ತಾಯಿನೇ. ಜಾಜಿ, ದುರ್ಗಾ ಸಪ್ತಾಹದ 2ನೇ ದಿನ ಮುಗೀತು. ಇನ್ನು 5 ದಿನ ಕಳೆದ್ರೆ ನಿನಗೂ ನನಗೂ ಕಂಕಣ ಭಾಗ್ಯ. ಅಷ್ಟರಲ್ಲಿ ನಾನು ಮಧುಚಂದ್ರಕ್ಕೆ ಎಲ್ಲೋಗೋದು ಅಂತ ಯೋಚನೆ ಮಾಡ್ತೀನಿ. ಹೇಳು ಬಂಗಾರ, ಎಲ್ಲೋಗೋಣ? ಸದ್ಯಕ್ಕೆ ನೀನು ಹೆಂಡದಂಗಡಿಗೆ ಹೋಗದೆ ಮನೆಗೆ ಹೋಗು. ಜಾಜಿ, ನೀನು ಒಳಗೆ ಹೋಗು. ಆಹಾ, ನೀನೇನೇ ಹೇಳು, ನಿನ್ನಿಂದ ನಮ್ಮ ಮದುವೆ ನಿಗದಿಯಾಗಿದ್ದು ನಿನಗೆಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನಾನಂತೂ ಇನ್ನು 5 ದಿವಸ ಕನಸಲ್ಲಿ ಜಾಜಿ ಜೊತೆ ಪ್ರೇಮ ಪದಗಳನ್ನು ಹಾಡ್ತಾ ಇರೋದೆ. ತಿರುಕನ ಕನಸು ಕಂಡ್ರೆ ಇರೋ ಬದುಕು ಒದ್ಕೊಂಡು ಹೋಗುತ್ತೆ. ಅತಿ ಶೀಘ್ರದಲ್ಲೇ ನೀನು ನಿನ್ನ ಮಗುವಿನ ತಂದೆ ಆಗ್ತಿದ್ಯಾ.